ಇವಾಗ ಟೊಮೆಟೊ ಅದ್ರ ಎಷ್ಟು ಹೇಳ್ರಿ 50 ರೂಪಾಯಿ 60 ರೂಪಾಯಿ ಹಿಂಗೆ ಕಿಲೋ ಮಾರತ್ತದೆ. ಈಗ 2 ರೂಪಾಯಿ ಮಾರ್ಕೊಡ್ರಿ 20-15 ರೂಪಾಯಿ ಕಿಲೋ ಮಾರತ್ತವ್ರಿ. ಅದ್ರ ರಿಯಲ್ ಹೊಳಿ ಬಂದ್ರೆ ಏನು ಪ್ರಾಬ್ಲಮ್ ಐತೆ ಅನ್ನೋದೈತಿ ನೋಡ್ರಿ. ಅದು ಯಾರ ಮನ್ಯಾಗ ನೀರು ಹೋಗ್ತೈತಿ ನೋಡ್ರಿ ಅವ್ರಿಗೆ ಅಷ್ಟೇ ಗೊತ್ತೈತೆ. ಮತ್ತೆ ಉಪ್ಪು ಪಾಕಿಟ ಇವ್ನಿಲ್ಲದ್ರೆ ಹಿಂಗೆ ಗಿಡಗಳು ಹಾಕೊಂಡ್ರಿ ಅಂತ. ಇವಾಗ ನೀವು ಬಾಳಿಕೆ ತಗೋತಿರೋ ಮಾರ್ಕೆಟ್ದಾಗ ಅವಿಲ್ಲದ್ರೆ ರಾತ್ರಿ ಇಲ್ಕ ಔಷಧ ಮುನ್ಸಿರ್ತಾರೆ ರೀ. ಬೆಳಿಗ್ಗೆ ಅಂದ್ರೆ ಹಣ್ಣಾಗಿರ್ತಾವೆ. ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗ ಟೈಮ್ ಮಧ್ಯಾಹ್ನ 1 ಗಂಟೆ ಐತ್ರಿ. ಇಲ್ಲ ನಾ ಮತ್ತು ಪಪ್ಪ ಆಡ್ಗಳು ಚೌಚಿ ಮುರ್ಕೋಬೇಕಂತ ತಾತೆಗಳು ಬಾಯಿಗೆ ತೋಟೈತೆ ನೋಡ್ರಿ. ಬಾಯಿಗೆ ತೋಟಕ್ಕೆ ಬಂದವ್ರಿ ನೋಡಿ. ಪಪ್ಪ ಇದ್ರೆ ಚೌಚಿ ಮುರ್ಕೊಂಡು ನೋಡ್ರಿ ಚೌಚಿ ಮುರಿನ್ರಿ ಆತ. ಮಳೆ ಜಾಸ್ತಿ ಹಾಕಿದ್ರಲ್ಲಿ ಅದಕ್ಕೆ ನೋಡಿ ಅವ್ರು ಎಲ್ಲ ಪೂರ ಬಾಳಿಕೆ ಗಿಡಗಳೆಲ್ಲ ತಪ್ಪಲೆಲ್ಲ ಪೂರ ಒಣಕದವ್ರು. ಬಾದ ಹಾಕಿದ್ರಿ ಪ್ಲಾಟ. ಯಾಕಂದ್ರೆ ಮಳೆ ಜಾಸ್ತಿ ಫುಲ್ ಹೆವಿ ಹಾಕಿದ್ರಲ್ಲ ನೀರೆಲ್ಲ ನಿಲ್ಕದವು. ಎಲ್ಲದಕ್ಕೂ ಒಂದು ಲಿಮಿಟ್ ಇದ್ರಿ. ಆ ಲಿಮಿಟ್ ಕ್ರಾಸ್ ಐತೆ ಅಂದ್ರೆ ಎಲ್ಲ ಬೆಳೆ ಎಲ್ಲ ನಾಶ ಆಗಿ ಹೋಗ್ತಾವೆ. ಇಲ್ಲದ್ರೆ ಕೆಲವು ಜನ ಲಾವಣಿಗಳು ಮಾಡಿದಾರಲ್ಲ ಲಾವಣಿಗಳು ಬೀರಿ ಕಬ್ಬ ಬಂದಿಲ್ಲ ಮ್ಯಾಗ್ರಿ ಹೊಡೆದ ಎಟ್ಟು ಹೇಳ್ರಿ. ಹಿಂಗೆ ಸಾಲುಗಳು ಎಲ್ಲರೂ ಒಂದು ಕಬ್ಬು ಹೊಡೆದ ಬಂದಿದ್ರಿ. ಹಿಂಗಾಗಿದಾವ್ರಿ ಈಗ ಲಾವಣಿಗಳೆಲ್ಲ. ಯಾಕಂದ್ರೆ ಮಳೆ ಜಾಸ್ತಿ ನಿಂತು ನೀವು ಬಂದು ಸಾಲದಾಗ ನೀರು ನಿಲ್ತಾವ್ರಲ್ಲ. ಸಾಲದಾಗ ನೀರು ನಿಂತು ಅವು ಜುಗಿ ನಿಂತನೇ ಹೊಡೆದಿಲ್ಲ. ಕಣ್ಣು ಮ್ಯಾಗ ಹೊಡೆದು ಮ್ಯಾಗ ಬಂದಿಲ್ಲ ರೀ. ಇವಾಗ ಇಲ್ಲದ್ರೆ ನಾವು ಗಿಡಗಳು ಜಗ್ ಕೊಂಡಿರತ್ತಾರೆ. ಪಪ್ಪ ಇಲ್ಲದೆ ಬರಬಾರ ಮುರ್ಕೋತಾರು. ಮುರ್ಕೊಂಡೆ ಇವತ್ತಿಲ್ದ್ರೆ ಮದುವೆಗೆ ಒಂದು ವೀಡಿಯೋ ಮಾಡ್ಕೋಬೇಕಂತ ಪ್ಲ್ಯಾನ್ ಐತಿ. ನೀನು ಹೋಗಿದ್ರಲ್ಲ ಆ ಥರ ಇವತ್ತು ಒಂದು ಟ್ರಾವೆಲ್ ವೀಡಿಯೋ ಮಾಡಿದ್ರಿ. ಮಂಡಿ ಹೋಗಿದ್ದು ಆ ಥರ ಮಾಡ್ರಿ ಅಂತ. ಇವಾಗ ಚೌಕಿ ಎಲ್ಲ ಮುರ್ಕೊಂಡ್ರಿ. ಪಪ್ಪ ಅಲ್ಲಿ ಗೋಳೆ ಮಾಡ್ತಾರೆ ನೋಡ್ರಿ. ಮತ್ತಲ್ದರ ಮಳೆ ಬೆಳ್ಕಿದ್ರಲ್ಲ ಅದ್ರ ಸಲುವಾಗಿ ಹೊಳಿ ಫುಲ್ ಏರಿದ್ರಿ. ಹೊಳಿ ಫುಲ್ ಏರಿ ಎಲ್ಲ ರೋಡ್ಗಳೆಲ್ಲ ಬಂದಾಗಿದಾವೆ ರೀ. ಪೂರ ಎಲ್ಲಿ ಮಾರ್ಕೆಟ್ ಎಲ್ಲ ಮಾರ್ಕೆಟ್ಗಳೆಲ್ಲ ಭೀ ಬಂದ್ ಮಾಡಿದಾರೆ ರೀ. ಎಲ್ಲ ಕಡೆ ನಿಮ್ಮ ನಿಯರ್ ಏನು ಮಾರ್ಕೆಟ್ಗಳು ನೋಡ್ರಿ ಅವೆಲ್ಲಕ್ಕೆಲ್ಲ ಬಂದ್ ಮಾಡಿದಾರು. ಅದರಿಂದ ರೈತರಾನೀಗ ಕಾಯಿಪಲ್ಲೆ ಎಲ್ಲ ಬೆಳೆದಾರ್ಲಾಗ ರೀ. ಎಷ್ಟು ರೈತರೆಲ್ಲ ಕಾಯಿಪಲ್ಲೆ ಬೆಳೆದಾರ ನಾವೆಲ್ಲ ಕಮ್ಮಿ ರೇಟ್ಲೆ ಮಾರ್ಕೋರಿ. ಈಗ ಪೂರ ಫುಲ್ ಅಂದ್ರೆ ಇವಾಗ ಟೊಮೆಟೊ ಅದ್ರ ಎಷ್ಟು ಹೇಳ್ರಿ 50 ರೂಪಾಯಿ 60 ರೂಪಾಯಿ ಹಿಂಗೆ ಕಿಲೋ ಮಾರತ್ತದೆ. ಈಗ 2 ರೂಪಾಯಿ ಮಾರ್ಕೊಡ್ರಿ 20-15 ರೂಪಾಯಿ ಕಿಲೋ ಮಾರತ್ತವ್ರಿ. ಯಾಕಂದ್ರೆ ಯಾವ ಮಾರ್ಕೆಟ್ಗಳು ಚಾಲು ಇಲ್ಲ ರೀ. ಆದ್ರೂ ನೀವು ಸಂತ್ಯಾಗ ಕೂತು ಮಾಡ್ತಾವೆ ನೋಡ್ರಿ. ಅವ್ರ ಬಂದು ಯಾವ್ರಿ ಅದಕ್ಕೆ ಕಮ್ಮಿ ರೇಟ್ಲೆ ಮಾರ್ಕೋರಿ. ಈಗ ಹೊಳಿ ಚಲೋ ಜಲ್ದಿ ಇಳಿತ್ರೆ ಚಲೋ ರೀ. ಮತ್ತು ಎಲ್ಲರಿಗೂ ಹೆಂಗೈತೆ ಅಂದ್ರೆ ಹೊಳಿ ಅಂದ್ರೆ ಮಜಾಕ್ ಅಂದಂಗೆ ಐತಿ. ಅಂದ್ರೆ ಬರಲಿ ಅನ್ಕರಿ. ಅದ್ರ ರಿಯಲ್ ಹೊಳಿ ಬಂದರೆ ಏನು ಪ್ರಾಬ್ಲಮ್ ಐತೆ ಅನ್ನೋದೈತಿ ನೋಡ್ರಿ. ಅದು ಯಾರ ಮನ್ಯಾಗ ನೀರು ಹೋಗ್ತೈತಿ ನೋಡ್ರಿ ಅವ್ರಿಗೆ ಅಷ್ಟೇ ಗೊತ್ತೈತೆ. ಯಾರ ಮನೆ ಹೊಳಿ ನೀರು ಬಂದು ಹೋಗಿ ಮನೆ ಬಿಟ್ಟು 15 ದಿವಸ ಹೊರಗೆ ಇರ್ಕೈತಿ ನೋಡ್ರಿ. ಮನೆ ಎಲ್ಲ ಬಿಟ್ಟು ಮನೆ ಬಿಟ್ಟು ತಮ್ಮ ಕರ್ಗೋಳ ತಮ್ಮದು ಎಲ್ಲ ಸಾಮಾನೆಲ್ಲ ತೊಗೊಂಡು ಮನೆ ಬಿಟ್ಟು ಒಂದು 15 ದಿವಸ ಹೊರಗೆಲ್ಲ ಇರ್ತಾರಲ್ಲ ಅವ್ರಿಗೆ ಹೋಗಿ ಕೇಳ್ರಿ ಹೊಳಿ ಬಂದರೆ ಏನು ಪ್ರಾಬ್ಲಮ್ ಐತಿ ಏನು ಆಗ್ತೈತಿ ಅನ್ನೋದು. ಮದುವೆ ಹೋಗೋದ್ರಲ್ಲಿ ಅದು ಕ್ಯಾನ್ಸಲ್ ಐತ್ರಿ. ಯಾಕಂದ್ರೆ ನಮ್ಮ ಮನೆ ಏನು ಬೈ ನೋಡ್ರಿ ಹೊಲದಿಂದ ಬಂದು ಊಟ ಎಲ್ಲ ಮಾಡಿರಿ. ಊಟ ಎಲ್ಲ ಮಾಡಿ ಆಮೇಲೆ ಹೋಗೋನು ಅಷ್ಟ್ರಾಗ ಏನು ಮಳೆ ಚಲೋ ಐತೆ ನೋಡ್ರಿ. ಫುಲ್ ಜೋರ್ಲೆ ಮಳೆ ಬೀಳಕೈತ್ರಿ. ಅದಕ್ಕೆ ಪಪ್ಪ ಅನ್ಕತ್ರಿ ಅದೇನು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದಲ್ಲ ಕ್ಯಾನ್ಸಲ್ ಮಾಡು. ಯಾಕಂದ್ರೆ ಮನೆ ಇಲ್ಕ ತೊಸ್ಕೊಂಬೈನಲ್ಲೇ ಮಳೆಯಾಗ ಇದಕ್ಕೆ ಹೋಗಿನ್ರಲ್ಲೇ ಇದು ರಾಬಾಗ್ ಮುಂದೆ ಹೋಗಿನ್ರಲ್ಲ ಇದ್ರ ವೀಡಿಯೋ ಮಾಡ್ಸಲ್ ಹೋಗಿ ಅವಾಗ ಏನು ತೋರ್ಸ್ಕೊಂಬೈನಂದ್ರಲ್ಲೇ ಅವಾಗೆಲ್ಲ ಸ್ವಲ್ಪ ನೆಗಡಿ ಸ್ವಲ್ಪ ಇತ್ತು ಐತ್ರಿ. ಮತ್ತು ತಲೆ ಎಲ್ಲ ನುಸ್ತದ ಗಾರ್ಲೆ ರೀ ಫುಲ್ ಎಲ್ಲ ತೋರ್ಸ್ಕೊತೋಗಿನ್ರಲ್ಲೇ. ಅದಕ್ಕೆ ಪೂರ ನೆಗಡಿ ಎಲ್ಲ ಬಂದೈತ್ರಿ. ಅದಕ್ಕೆ ಪಪ್ಪ ಅನ್ನತ್ರು ಹೋಗ್ಬೇಡ ಮಳೆ ಎಲ್ಲ ಬರ್ಗಿದ್ದು ಮತ್ತೆ ತೋರ್ಸ್ಕೊತ ಬರೋದೈತಿ ಅಂತಂದ ಹೋಗ್ಲಿ ಚಲೋ ಭೀ ಐತ್ರಿ. ಯಾಕಂದ್ರೆ ಅದು ಆಗ ಮತ್ತೊಮ್ಮೆ ಭಾಳ ಜೋರ್ಲೆ ಮಳೆ ಬರ್ತರಿ. ಇಲ್ಲಾಂದ್ರೆ ಎಲ್ಲ ಫುಲ್ ತೋರ್ಸ್ಕೊಂಡು ಹೋಗ್ತೇನೆ ರೀ. ಅದಕ್ಕೆ ಈಗ ಏನು ಹೊಂಟಿ ಏನಂದ್ರೆ ರೀ ಇವೇನು ಅಡುಗೆನ ಪ್ಯಾಕೆಟ್ ಇದಾವೆ ರೀ. ಮತ್ತೆ ಉಪ್ಪು ಪ್ಯಾಕೆಟ ಇವನ್ನಿಲ್ಲದ್ರೆ ತೆಂಗಿನ ಗಿಡಗಳು ಹಾಕೊಂಡ್ರಿ ಅಂತ. ತೆಂಗಿನ ಗಿಡಕ್ಕೆ ಯಾಕೆ ಹಾಕ್ತಾರೆ ಅಂದ್ರೆ ರೀ ಮುಂದೆ ತೆಂಗಿನ ಗಿಡಗಳು ಚಲೋ ಬರೀ ಅಂತ ಹಾಕ್ತಾರೆ ರೀ. ಖರೆ ಹೇಳ್ಬೇಕಂದ್ರೆ ವರ್ಷ ಒಂದು 5 ಸಲ ಹಾಕ್ಬೇಕಾದ್ರೆ ಉಪ್ಪ ಗಿಡಗಳಿಗೆ ತೆಂಗಿನ ಗಿಡಗಳಿಗೆ ಕಾಯಿ ಚಲೋ ಬರ್ತಾವ್ರಿ. ಕಾಯಿ ಮತ್ತು ಕಾಯಿದಾಗ ನೀರು ಹೆಚ್ಚಾಗ್ತಾವ್ರಿ ರೀ. ಅದಕ್ಕೆ ಹಾಕಬೇಕು ಅಂತ ಹೇಳ್ತಾರೆ. ನಮ್ಮದು ಹೊಲದಲ್ಲಿ ಸೀಮೆ ಐತ್ರಿ. ದಂಡಿ ನೋಡ್ತೀರಿ ದ್ರಾಕ್ಷಿ ಬಾಗ ದಂಡಿಗೆ ಸೀಮೆ ಐತ್ರಿ. ಇಲ್ಲಿ ಆ ಸೀಮೆಗೆ ಒಂದು ತೆಂಗಿನ ಗಿಡ ಐತಿ. ಆ ಗಿಡಕ್ಕಿಲ್ಲದ್ರೆ ಇವನ್ನ ಹಾಕಿ ಬರೋಣ್ರಿ ಅಂತ. ಕಾಂಟೆಂಟ್ ಮತ್ತು ಏನು ಅಷ್ಟು ವೀಡಿಯೋ ಭೀ ಇತ್ನ ಆಗೈತಿಲ್ಲ ರೀ. ಇನ್ಸ್ಟಾಗ್ರಾಮ್ ಸಲುವಾಗಿ ವೀಡಿಯೋ ಏನಾರು ಮಾಡ್ಬೇಕಂತ ಕರೆ ಆವತ್ತು. ಯಾಕಂದ್ರೆ ಮಳೆಗಾಲ ಚಾಲು ಐತಿರಲ್ಲ. ಮಳೆಗಾಲದಾಗ ಕೆಲಸ ಭೀ ಜಾಸ್ತಿ ಇರಲ್ಲ. ಕೆಲಸ ಇದ್ರೂ ಮಳೆ ಬಂದು ಕೂಡಲೇ ಕ್ಯಾನ್ಸಲ್ ಆಗ್ತಾವ್ರಿ. ಎಲ್ಲ ಹೋಗೋದು ಪ್ಲ್ಯಾನ್ ಆಗ್ತೈತಿ ಅಂದ್ರೆ ಮಳೆ ಬರ್ತೈತ್ರಿ ಕ್ಯಾನ್ಸಲ್ ಆಗ್ತೈತಿ. ವೀಡಿಯೋ ಭೀ ಕ್ಯಾನ್ಸಲ್ ಆಗ್ತಿ. ಮತ್ತು ಏನಾರ ಹಂಗೆ ವೀಡಿಯೋ ಲೋ ಎಫರ್ಟ್ ಆಗ್ತೈತಿ. ಉಪ್ಪಿನ ಪ್ಯಾಕೆಟ್ ತಂದಿದ್ರಲ್ಲ
ಅವನ್ನೆಲ್ಲ ಇಲ್ದಿದ್ರೆ ಅದು ತೆಂಗಿಗೆ ಗಿಡಕ್ಕೆ ಹಾಕೀನಿ ರೀ. ತೆಂಗಿಗೆ ಗಿಡಕ್ಕೆ ಹಾಕಿ ಮತ್ತೊಂದು ಅಲ್ಲೇ ಮನೆ ಒಂದು 2 ತಿಂಗಳು ಹಿಂದ್ಗಡೆ, ಮನೆ ಅಂದ್ರೆ 2 ತಿಂಗಳು ಹಿಂದ್ಗಡೆ ರೀ ಒಂದು ಇದನ್ನ ಮಾಡಿದ್ರು, ತೆಂಗಿಗೆ ಗಿಡ ಹೋಗಿದ್ದೀನಿ ರೀ ಅಲ್ಲಿ. ಅವಾಗಿನ ಯೂಟ್ಯೂಬ್ದಾಗ ವ್ಲಾಗ್ ಮಾಡಿ ಚಾಲು ಮಾಡ್ಲಾಗಿನು ಅದಕ್ಕಿಂತ ಮೊದಲಿಂದ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಂದ ಅವಾಗ ಇಲ್ದ್ರೆ ತೆಂಗಿಗೆ ಗಿಡ ಹಚ್ಚಿದ್ರಿ, ಅದು ಭೀ ಸ್ವಲ್ಪ ಗ್ರೋ ಆಗೈತಿ. ಮತ್ತು ಇಲ್ದ್ರೆ ಏನಾಯ್ತು ಹೇಳ್ರಿ, ನೀವು ಯಾವತ್ತು ಭೀ ಯಾವನ್ನ ಗಿಡ ಹಚ್ಚೋರು ಇದರಿಂದ ಮಳೆಗಾಲದಾಗ ಹಚ್ಚೋದು. ಯಾಕಂದ್ರೆ ನಾವು ನೀರು ಹಾಕತ್ತಲ್ಲ ರೀ, ಏನ ಹತ್ತಲ್ಲ ರೀ. ನೀವೆಲ್ಲ ತಪ್ಪಿ ಒಂದು ನೀರು ಹಾಕೊಂಡು ಮಾಡ್ತಾರೆ ಅಂದ್ರೆ ಒಂದು ಗಿಡ ಬರತ್ತಿತ್ತು, ನೀರು ಹಾಕತ್ತಲ್ಲ ಏನೇ ಎಲ್ಲ. ಅದಕ್ಕೆ ಹಿರಿಯರು ಕೇಳಿ, ನೀವು ಹಿರಿಯರು ಯಾವತ್ತು ಭೀ ಏನಂತಾರೆ, ನೀವು ಗಿಡ ಹಚ್ಚೋರು ಇದ್ರಂದ್ರೆ ಮಳೆಗಾಲದಾಗ ಗಿಡ ಹಚ್ಚೋದಂತ, ಯಾವ್ದು ಹೊಲದ ಬದಿಗೆಲ್ಲ. ಸೊ ಇನ್ನೊಂದು 2-3 ಗಿಡ ಹಚ್ಚೋದಿತ್ತು ಪಾಪ ಹೇಳಿದ್ರೆ ಒಂದು ಮಾವಿನಕಾಯಿ ಗಿಡ ತರ್ನು ಇಲ್ಲಿ ದಂಡಿ ಹಚ್ಚೋದಂತ. ನೋಡ್ರಿ ಆತ ಯಾವಾಗ ಆಗ್ತೈತಿ. ನಮ್ಮ ಮನೆ ಕೇಳಿ ಮಾವಿನಕಾಯಿ ಗಿಡಗಳ ಎಟ್ಟಲ್ರಿ 300 ರೂಪಾಯಿಗೆ ಏನೋ ಮಾವಿನಕಾಯಿ ಗಿಡ ಹೇಳ್ತಾರೆ ಅವ್ರ, ದೇಶಿ ಮಾವಿನಕಾಯಿ ಗಿಡಗಳು ರೀ. ಸೊ ಭಾಳ ತುಟ್ಟಿ ಆತವು, ಕಮ್ಮಿ ನೋಡ್ರಿ ಆತ. ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಮೇಲೆ ಬರ್ತಾವ್ರಿ, ನಮ್ಮ ಮಳೆಗಾಲ ಚಲೋ ಐತಿಲ್ಲ, ಬಸ್ ಸ್ಟ್ಯಾಂಡ್ ಮೇಲೆ ಬರ್ತಾವ್ರಿ, 100 ರೂಪಾಯಿಗೆಲ್ಲ ಗಿಡ ಕೊಡ್ತಾವ್ರಿ ಅಂಥವೆಲ್ಲ ತಂದು ಹಚ್ಚೋನ್ರಿ ಆತ. ಮತ್ತು ಅವೇನು ಹೊಳಿ ಏರ್ಕಿದ್ರಲ್ಲ, ಈಗ ಹೊಳಿ ಇಲ್ದಿದ್ರೆ ಈಗ ಮತ್ತೆ 2-3 ಸೈತ್ ಕಂಟಿನ್ಯೂ ಮಳೆ ಚಲೋ ಐತ್ರಿ, ಹೊಳಿ ಏರತ್ತೀರಿ ಸಣ್ಣಂಗೆ. ಅದು ಇನ್ನೂ ಎಲ್ಲರಿ ಇನ್ನೊಂದು 3-4 ಫುಟ್ ಏರ್ತದೆ ತಗೋರಿ. ನೀರಲ್ದೆ ಇಲ್ಲಿ ಬರ್ತಿತ್ತು ನೋಡ್ರಿ, ಇದೇನು ನೋಡ್ತಿಲ್ಲ ನಮ್ದು ಹಳ ಐತ್ರಿ. ನಿಮ್ಗೆ ಏನ್ರಿ ಅಣ್ಣ ಒಂದು ವಿಡಿಯೋದಾಗ ಅಲ್ಲಿ ದೊಡ್ಡ ಹೊತ್ತಿಗೆ ನೀರು ತುಂಬಿದ ನೋಡ್ರಿ, ಅವು ನೀರೆಲ್ಲ ಸಣ್ಣ ಹೊತ್ತಿಗೆ ಬಂದ ನಮ್ಮ ಹಳದಾಗ ಬರ್ತಾವಂತ, ಅವು ಇಲ್ಲೇ ಬರ್ತಾವೆ ನೋಡ್ರಿ ನೀರು. ಇಲ್ಲ ಏನಿದ್ರು ಇದೆಲ್ಲ ಹಳ ಐತ್ರಿ, ಇಲ್ಲೆಲ್ಲ ಪೂರ ನೀರು ತುಂಬಿ ಆಮೇಲೆ ನಮ್ಮ ಕಬ್ಬನ್ಯಾಗ ಬರ್ತಾವೆ ನೀರು. ನಮ್ಮ ಕಬ್ಬದಾಗ ಬಂದು ಇದು ವಾಡ್ಸ್ಕೊತ್ ಅಲ್ಲಿ ಮನೆಗೆ ಬಂದು ಮನ್ಯಾಗ ನೀರು ಹೋಗ್ತಾವ್ರಿ. ಇಲ್ಲದಂತೂ ಎಲ್ಲ ಕೆಲಸ ಮುಗಿತ್ರಿ. ಇನ್ನು ಮನೆಯೂ ಹೋಗೋಣ್ರಿ ಆತ. ಮನೆಗೆ ಹೋಗಿ ಡೈಲಿ ಕೆಲಸ ಐತ್ಲಾಗ್ರಿ, ಶೇಣ ಕಸ ಎಲ್ಲ ಮಾಡ್ಬೇಕಿಲ್ಲತ್ತಲ್ಲ, ಅದೆಲ್ಲ ಮಾಡೋಣ್ರಿ ಆತ. ಮತ್ತು ಸ್ವಲ್ಪ ಕಬ್ಬು ಬಿ ಜರ ವೀಕ್ ಆಗಿತ್ತು ರೀ ಈ ಕಡೆ. ಇದೇನೈತೆ ನೋಡಿದ್ರೆ ಇದು ಬನ್ನಿ ಗಿಡ ಹಿಡ್ಕೊಂಡು, ಅದು ಬನ್ನಿ ಗಿಡ ಐತ್ರಿ ನೋಡಿದ್ರದ, ಆ ಬನ್ನಿ ಗಿಡ ಹಿಡ್ಕೊಂಡು ಈ ಕಡೆ ಸ್ವಲ್ಪ ವೀಕ್ ಐತ್ರಿ ಕಬ್ಬು. ಅಂದ್ರೆ ಸಣ್ಣ ಹಿಡಿದ್ರಿ ಮತ್ತು ಗಿಡ್ಡ ಆಗಿದ್ರಿ. ನಡು ಒಂದೊಂದು ಕಡೆ ಗ್ಯಾಪ್ ಸ್ವಲ್ಪ ಜಾಸ್ತಿ ಬಿದ್ದೈತಿ. ಯಾಕಂದ್ರೆ ಇಲ್ಲಿ ಒಂದು ಹೇಳಿದ್ರೆ ನಿಮ್ಗೆ ಒಂದು ಟಾನಿಕ ಮತ್ತು ಡಿಂಚಿಂಗರು ಮಾಡೋದಂತ ಆಗ್ಲಿಲ್ಲ ರೀ. ಅದ ಮಾಡ್ಬೇಕಿತ್ತು ರೀ, ಅದ್ರ ಅವಾಗ ಮಳೆ ಆದಾಯದ ಹೊಲ್ದಾಗ ಕೆಲಸ ಆ ಕಡೆ ಮಾಡಿ ಹೊಲ್ದಾಗ ಕೆಲಸ ಎಲ್ಲ ಮರೆತು ಬಿಟ್ಟು ರೀ. ಪಪ್ಪವೇ ತಲೆ ಉಳಿಲ್ಲ, ನಂಗೆ ಉಳಿಲ್ಲ. ಈಗ ಇಲ್ದಾರ ಕಬ್ಬು ಸ್ವಲ್ಪ ಇದನ್ನಾಗಿದ್ರಿ, ಮೆತ್ತಗೆ ಬಿಡ್ದೈತ್ರಿ. ಇರಲಿ, ನೆಕ್ಸ್ಟ್ ಟೈಮ್ ಏನಿದೆ ಒಂದು ಪೀಕ್ ತಗೊಂಡು ಬಿಡೋದೈತ್ರಿ. ಇದು ಪೀಕ್ ಏನು ಕಮ್ಮಿ ನೋಡ್ರಿ, ಇದೊಂದು ತಕ್ಕೋದ್ರಿ. ನೆಕ್ಸ್ಟ್ ಪೀಕ್ ಇಲ್ದಿದ್ರೆ ಇದನ್ನ ಮಾಡೋದೈತ್ರಿ, ಬಾಳಿಕಾಯಿ, ದೇಸಿ ಬಾಳಿಕಾಯಿ. ಯಾರಿಗೂ ದೇಸಿ ಬಾಳಿಕಾಯಿ ಬೇಕಾಯ್ತು ಅವಾಗ ಕಾಂಟ್ಯಾಕ್ಟ್ ಮಾಡೋರು ಅಂತ ನಾನು. ಯಾಕಂದ್ರೆ ದೇಸಿ ಬಾಳಿಕೆ ಫುಲ್ ಆರ್ಗ್ಯಾನಿಕ್ ಮಾಡೋದೈತ್ರಿ. ಅಂದರೆ ಇವಾಗ ಏನು ಬಾಳಿಕೆ ತೊಗೋತಿರ್ಲಿಲ್ಲ, ಅವು ಇಲ್ದಿದ್ರೆ ಹಣ್ಣಾಗಲಿ ಅಂತ ಇದ್ರಾಗ ಔಷಧ ಮುನ್ಸಿಡ್ತಾರಲ್ಲ ರೀ. ಇವಾಗ ಏನು ಇವ್ರು ಬಾಳಿಕೆ ತೊಗೋತಿರೋ ಮಾರ್ಕೆಟ್ದಾಗ, ಅವು ಇಲ್ದಿದ್ರೆ ರಾತ್ರಿ ಇಲ್ಕ ಔಷಧ ಮುನ್ಸಿಡ್ತಾರೆ ರೀ. ಬೆಳಿಗ್ಗೆ ಅಂದ್ರೆ ಹಣ್ಣಾಗಿರ್ತಾವೆ. ಅದ್ರ ನಾವು ಯಾವ ಥರ ಮಾಡೋರು ಅಂದ್ರೆ ರೀ, ತನ್ನ ನ್ಯಾಚುರಲ್ ಹಣ್ಣಾಗಿರ್ತಾವೆ ನೋಡ್ರಿ, ಅಂಥದ್ದು ಹಂಗೆ ಮಾಡಿ ಐಂತು ಮಾರೋದು ರೀ. ಸೊ ಅವಾಗ ನಿಮ್ಗೆ ಹೇಳ್ತಾನತ್ತಾರೆ ಜರ ಹೆಲ್ಪ್ ಮಾಡೋರು ಅಂತ. ಎಲ್ಲರ ಬಾಳಿಕೆ ತೊಗೊಳ್ತಾರೆ, ಆಮೇಲೆ ತೊಗೊಳ್ತಾರೆ, ಸ್ವಲ್ಪ ನಮಗೂ ಹೆಲ್ಪ್ ಆಗ್ತಿ. ಅವಾಗ ಹೇಳ್ತಾನತ್ತಾರೆ. ಇನ್ನೂ ಎಲ್ಕ ಇದು ಕಬ್ಬು ಹೋಗೋಣ ಆಯ್ತು, ಬಾಳಿಕೆ ಗಿಡಗಳು ಐತನ ಮಾಡೋದು ಹಚ್ಚೋದೈತ್ರಿ. ಈ ಕಡೆ ಕಬ್ಬು ಹೆಂಗೆ ಬಂದಿದ್ರಿ ಪೂರ ನೋಡಿಲ್ರಿ, ಇದೆಲ್ಲ ಕಬ್ಬು ಹೆಂಗೆ ಬಂದಿದ್ರಿ ಇಲ್ಲಿ. ಮತ್ತು ಆ ದಂಡಿಗೆ ಹೆಂಗೆ ಬಂದಿತ್ತು ಕಬ್ಬು, ಆ ದಂಡಿಗೆ ಸ್ವಲ್ಪ ತಪ್ಪಿತ್ರಿ. ಏನ್ರಲ್ಲ ಅದು ಆರ್ಗ್ಯಾನಿಕ್ ಅದಟ್ಟು ಮಾಡ್ತೇವೆ ತಗೋರಿ, ಡಿಂಚಿಂಗ್ ಮತ್ತು ಸ್ಪ್ರೇ ಮತ್ತು ಇದ್ರ ಸ್ವಲ್ಪ ಏನೇನ್ರಿ ಇತ್ತು ಅದ್ರ ತಕ್ಕ ಕೆಲಸ ಅದಟ್ಟು ಮಾಡ್ತದಂದ್ರೆ ಕಾಲು ಸ್ಲಿಪ್ ಐತ್ರಿ ಒಮ್ಮೆ. ಈಗ ನೋಡ್ರಿ ಇಲ್ಲಿ ಎಲ್ಲ ಕೆಟ್ಟ ರಾಡ್ ಆಗೈತ್ರಿ ಮಳೆ ಸಲುವಾಗಿ. ಅದಟ್ಟು ಮಾಡ್ತೇವೆ ತಗೋರಿ, ಕಬ್ಬು ಅದು ಭೀ ಭಾರಿ ಬರ್ತೈತ್ರಿ. ಆ ಕಡೆ ಭೀ ಎಲ್ಲ ಪ್ಲ್ಯಾನ್ ಮಾಡಿತ್ರಿ, ಖರೆ ಏನು ಹಂಗರ್ಲೆ ಹೋಯ್ತು. ಅದ ಇರಲಿ, ಮತ್ತೊಮ್ಮೆ ಇಲ್ದಿದ್ರೆ 3 ಎಕರೆ ಆರ್ಗ್ಯಾನಿಕ್ ಕಬ್ಬು ಮಾಡೋರು ಅವ್ರಲ್ಲೇ, ಅವಾಗ ಇಲ್ದ್ರೆ ಬೆಸ್ಟ್ ಮಾಡೋಣ್ರಿ ಆತ. ಈ ಮನೆಗೆ ಹೋಗಿ ನೋಡ್ರಿ, ಪಾಪ ಅಲ್ಲಿ ಫೋನ್ ಹಚ್ಚಿ ಜಲ್ದಿ ಬಾ ಅಂತ. ನಮ್ಮಲ್ಲಿ ಹೆಂಗೈತೆ ನೋಡ್ರಿ, ಇಲ್ಲಿ ಕರೆಂಟ್ ಎಲ್ಲ ಏನಾರ ಆಯ್ತು ತಗೋರಿ, ಅವ್ರು ಕರೆಂಟ್ ರಿಪೇರ್ ಮಾಡ್ತಾವ, ಅವ್ರನ್ನ ಕರ್ಸೋದಿಲ್ಲ ರೀ, ಸ್ವತಃನ ಮಾಡೋದು. ಯಾಕ್ರಿ ಹಾಕೋತಾವ್ರಿ ಇಲ್ಲಿ ನೋಡಿಲ್ರಿ ನಮ್ಮ ಗೌಡ್ರಿ ಕತೆ ಏನು ಮಾಡತೈತಿ. ಅದೇನು ಬಾದಾಗಿತ್ತು ರೀ, ಅದನ್ನ ತಂದು ಒಂದು 100 ರೂಪಾಯಿ ರಿಪೇರ್ ಮಾಡ್ಕೋದ್ಬಿಟ್ಟೆ ಸ್ವತಃನ ಎಲೆಕ್ಟ್ರಿಷಿಯನ್. ನೋ ಬರ್ತಾ ಇಲ್ಲ ಅಲ್ಲ, ಕರೆಂಟ್ ಬರ್ತಾ ಇಲ್ಲ ಬಂದ್ ಮಾಡಿದ್ಯಾ? ಬಂದ್ ಮಾಡ್ರ ಅದೈತನ ಒಂದು ಫೀಸ್ ಇದನ್ನ ಬರೋದು ಅರ್ತಿಂಗ್ ಬರ್ತೀನಿ ಅನ್ಸಿದ್ಲೆ ತಾಯಿ ಕಡೆ ಜಿಡ್ಬೇಕಾಗತ್ತ ಒಂದು. ಮತ್ತು ನಮ್ಮ ಹುಚ್ಚ ಪೋರ್ ಭೀ ಬಂದಿದ್ರಿ, ಇದ ನೋಡಿದ್ರಿ ಯಾವಾಗ ಹೆಂಗೈತಲ್ರಿ ಇವ್ರದಲ್ದ್ರ 15 ದಿನ ಮಾಂಜ್ರಾಗ ರೀ, 15 ದಿನ ಶುರುಪ್ಯಾಗ. ನಿಮ್ಮ ಪಪ್ಪನ ಹೊಲ ಐತೆ ನೋಡ, 20 ಎಕರೆ ಹೊಲ ಐತೆವು, 10 ಎಕರೆ ನನ್ನ ಹೆಸರು ಮಾಡ್ತಾರೆ. 10 ಎಕರೆ ಮಾಡ್ತಾಳ ನನ್ನ ಹೆಸರು ಮೇಲೆ ಬಿಳಿ ಐತಳಗ ನೋಡ್ಲ, ಇಲ್ಲೇ ಇರಕದ ನೀ ಕಾಯಮ್ದ. ನಿಮ್ಮ ಪಪ್ಪ 10 ಎಕರೆ ನನ್ನ ಹೆಸರು ಮಾಡ್ತೈತಿ. ತಗೋ ಅಂತ ಹೇಳೋದಿಲ್ಲ, ಬಾಂಡ್ ಅಲ್ಲಿ ಬಾಂಡ್ ಮಾಡತ್ತ, ಅದ್ರ ಮೇಲೆ ಸಹಿ ಮಾಡೋರ್ತ ನೀ, ನಿಮ್ಮ ತಮ್ಮ, ನಿಮ್ಮ ಮಮ್ಮಿ, ನಿಮ್ಮ ಪಪ್ಪ ಈ ತೆಳಗ ಅಜ್ಜನ ಮೈಂದ ಹುಚ್ಚ. ಸರಿ
ನಿನ್ನ ಪರ್ಸ್ತನು 100 ರೂಪಾಯಿ ಕೊಡು ವಡಾಪಾವ್ ತರ್ನು ಎಲ್ಲರಿಗೆ ಪರ್ಸ್ ಇದಲ್ಲ ನಿಂದ ತಗೊಂಡು ತಕೊಲಿ ರೊಕ್ಕ ಇವಾಗ ಇಲ್ದ ವಿಡಿಯೋ ಎಲ್ಲ ಎಡಿಟ್ ಆದ್ರಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ರೀಲಾಟ್ ಅಪ್ಲೋಡ್ ಮಾಡಿರಿ ಮಿನಿ ವ್ಲಾಗ ಆಯ್ತು 1 ಗಂಟೆಗೆ ಯೂಟ್ಯೂಬ್ ವ್ಲಾಗ್ ಬರ್ತಿದ್ರಿ ಆ್ಯಂಡ್ ಟೆಕ್ ವೀಡಿಯೋ ಒಂದು ಮಾಡಿದಾನೆ ರೀ ಆ ಥರ ಏನೂ ಅಪ್ಲೋಡ್ ಮಾಡೋದಾಗಿಲ್ಲ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಉಳಿದಿದ್ರಿ ಅದಷ್ಟು ಯಾವಾಗ ಟೈಮ್ ಸಿಗ್ತು ನೋಡ್ರತ್ತೆ ಎಡಿಟ್ ಮಾಡೋದಟ್ಟು ಅಪ್ಲೋಡ್ ಮಾಡಿರಿ ಟೆಕ್ ವೀಡಿಯೋ ಬಗ್ಗೆ ಹೇಳ್ತೀರಿ ಕಂಟಿನ್ಯೂ ಬಿಡ್ರಿ ಅಂತ ಆದ್ರೆ ಆಗತ್ತಿಲ್ಲ ರೀ ಎಲ್ಲ ಪಾಕಟ್ಟು ತಲೆ ಇತ್ನಾಗತ್ತೈತಿ ಮತ್ತು ಎಡಿಟಿಂಗ್ ಭೀ ಭಾಳ ಮೊಬೈಲ್ ಸ್ವಲ್ಪ ಸ್ಟಕ್ ಆಗತ್ತೈತಿ ರೀ ಇದು ಭೀ ಸ್ವಲ್ಪ ಇತ್ನಾಗತ್ತೈತಿ ಯಾಕಂದ್ರೆ ಹೆಂಗೆ ಆಗೈತಿ ಅಂದ್ರೆ ಮುಂದೆ ಮೂವ್ ಆಗತ್ತೆ ರೀ ನಡುವೆ ಸ್ಟಕ್ ಆಗಷ್ಟು ನಿಲ್ಗೈತಿ ಅದರಿಂದ ಇರಿಟೇಟ್ ಆಗ್ತೈತಿ ರೀ ಎಡಿಟಿಂಗ್ ಮಾಡೋಕೆ ಸೊ ನೋಡ್ರಿ ಅತ್ತ ಯಾವಾಗ ಇದ್ರ ಮ್ಯಾಕ್ಬುಕ್ ಎಲ್ಲ ತೆಗ್ದು ಅವಾಗ ಕಂಟಿನ್ಯೂ ಟೆಕ್ ವಿಡಿಯೋ ಭೀ ಮಾಡೋಕ್ಕೆ ಟ್ರೈ ಮಾಡ್ತಾನು ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾನಂತಾರೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾನಂತಾರೆ ಬ್ಲಾಗ್ ಎಲ್ಲ ಚಾನ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಸುಮ್ಮನೆ ಮುಂದೆ ಹೊಡೆದಾಗ ರಾಧೆ